ಹಾಯ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಟೆಕ್ನಾಲಜಿ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತೊಂದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಕಾಣ್ತಾ ಇದೆ ನಿಮಗೆ ವೈಫೈ ಸೆಕ್ಯೂರಿಟಿ ಇಂಡೋರ್ ಕ್ಯಾಮ್ರಾ ಅಂಥೇಳಿ. ಇದು ಒಂದು ಕ್ಯಾಮ್ರಾ ಇದೆ, ಆ್ಯಕ್ಚುಲಿ ಸೆಕ್ಯೂರಿಟಿ ಇಂಡೋರ್ ಕ್ಯಾಮ್ರಾ ಇದು. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದು ಏನು ಪ್ರೈಸ್ ಏನಿದೆ, ಈ ಪ್ರೈಸ್ ರೇಂಜ್ಗೆ ಇದರಲ್ಲಿ ಏನೆಲ್ಲ ಚೆನ್ನಾಗಿದೆ ಏನೆಲ್ಲ ಚೆನ್ನಾಗಿಲ್ಲ ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ಆ್ಯಕ್ಚುಲಿ ಅದನ್ನು ಪ್ಲೇಸ್ ಮಾಡಿದ್ದೀನಿ ಒಂದು ಬಲ್ಬ್ ಹೋಲ್ಡ್ರಲ್ಲಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೊಂದು ಐಕನ್. ಇದು ಒಂದು ಗೂಗಲ್ ಪ್ಲೇಯಲ್ಲಿ ನಮಗೆ ಸಿಗುತ್ತೆ V30 ಆರ್ V30 Pro V380 Pro ಅಂತ ನಮಗೆ ಒಂದು ಆ್ಯಪ್ ಸಿಗುತ್ತೆ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ. ಅದನ್ನು ಓಪನ್ ಮಾಡಿದ್ದೀನಿ, ಇನ್ಸ್ಟಾಲ್ ಮಾಡಿದ್ದೀನಿ. ಇಲ್ಲಿ ಕಾಣ್ತಾ ಇದೆ ನಿಮಗೆ. ಜಸ್ಟ್ ನಾವು ಇದು ನೋಡಿ ಕಾಣ್ತಾ ಇದೆ. ರಿಜಿಸ್ಟರ್ ಕೊಡ್ತೀನಿ. ರಿಜಿಸ್ಟರ್ ನಮ್ಮ ಒಂದು ಇದನ್ನು ಆನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂಥೇಳಿ. ಒಂದು ಜಿಮೇಲ್ ಕೇಳುತ್ತೆ, ಮತ್ತು ಯಾವ ಕಂಟ್ರಿ ಅಂತ ಅದು ಕೇಳುತ್ತೆ, ಮತ್ತು ಅದು ಜಿಮೇಲಲ್ಲಿ ಒಂದು ಕೋಡ್ನ ಸೆಂಡ್ ಮಾಡಿದ್ದೀವಿ ಅಂತ ಅದು ಬರ್ತಾ ಇದೆ. ನಾನು ಜಿಮೇಲೆಲ್ಲ ಚೆಕ್ ಮಾಡ್ತೀನಿ ಅದೇನು ಕೋಡ್ ಬಂದಿದೆ ಅಂತೇಳಿ. ಆ ಕೋಡ್ನ ನಾವಲ್ಲಿ ಕಳಿಸ್ಬೇಕು, ಲಿಂಕ್ ಮಾಡಬೇಕು ಆ್ಯಕ್ಚುಲಾಗಿ ಆ್ಯಪ್ಗೆ. ನಾವು ಅದನ್ನು ಆ್ಯಕ್ಚುಲಾಗಿ ಬಲ್ಬ್ನ ನನ್ನ ಮೇಲಲ್ಲಿ ಬಲ್ಬ್ ಹೋಲ್ಡಲ್ಲಿ ಹಾಕಿದ್ದೀನಿ. ಮತ್ತು 8 GB ಒಂದು ಮೆಮೊರಿ ಕಾರ್ಡ್ನ ಫಸ್ಟ್ ಫಾರ್ಮೆಟ್ ಮಾಡಬೇಕಂತ ಅವ್ರು ಹೇಳಿದ್ದಾರೆ. ಫಾರ್ಮೆಟ್ ಮಾಡ್ತಾ ಇದ್ದೀನಿ. ಫಾರ್ಮೆಟ್ ಆಯಿತು. ಈಗ ಜಸ್ಟ್ ಈಗ ಅದನ್ನು ನಾನು ಇದಕ್ಕೆ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿ ನೋಡೋಣ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ. ನೋಡಿ ಕಾಣ್ತಾ ಇದೆ. ಜಸ್ಟ್ ಆ್ಯಪ್ ಬಂದು ಫೋನ್ ನಂಬರ್ ಮೂಲಕ ನಾನು ರಿಜಿಸ್ಟರ್ ಮಾಡಿದೆ. ಈಗ ಹೊಸ ಒಂದು ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡನ್ನ ಹಾಕ್ಬಿಟ್ಟ ಮೇಲೆ ನಾವು ಆ ಆ್ಯಪ್ನ ಯೂಸ್ ಮಾಡ್ಬೋದು, ಮತ್ತು ಅದು ಹೆಂಗೆ ಯೂಸ್ ಆಗುತ್ತೆ ಅಂತಲೂ ಕೂಡ ನಮಗೆ ಕಾಣಿಸುತ್ತೆ. ಮತ್ತು ನಾನು ಆ್ಯಕ್ಚುಲಾಗಿ ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ ಬಲ್ಬ್ ಹೋಲ್ಡ್ರಲ್ಲಿ. ಅದನ್ನು ಹಾಕಿ ಜಸ್ಟ್ ಸ್ವಿಚ್ ಆನ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಅದು ಸೆಟಪ್ ಅಂತ ಬಂತು. ಒಂದು ನಿಮಿಷ ಕೂಡ ಆಗಿಲ್ಲ, ಆಟೋಮೆಟಿಕ್ಕಾಗಿ ಸೆಟಪ್ ಇಸ್ ಕಂಪ್ಲೀಟೆಡ್ ಅಂತ ಬಂದಿದೆ. ನೋಡೋಣ, ಇದನ್ನು ಆ್ಯಪ್ನ ಲಿಂಕ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಜಸ್ಟ್ ನಾನು ಲಾಗಿನ್ ಮಾಡಿದ್ದೀನಿ. ಈಗ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿದ್ದೀನಿ. ಲಾಗಿನ್ ಮಾಡಿದ ತಕ್ಷಣ ನಮಗೆ ಅದರ ಈ ಒಂದು ಆ ಸಾಫ್ಟ್ವೇರ್ನ ಒಂದು ಯೂಸರ್ ಇಂಟರ್ಫೇಸ್ ನಮಗೆ ಈ ರೀತಿ ಸಿಗ್ತಾ ಇದೆ. ಇಲ್ಲಿ ಆ್ಯಡ್ ಡಿವೈಸ್ ಅಂತ ಬರ್ತಾಯಿದೆ. ಆ್ಯಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡೋಣ. ಇದು ಪ್ರಾಬಬಲಿ ಎಲ್ಲ ಸಾಫ್ಟ್ವೇರ್ಸ್ ಬಂದ್ರೂ ನಮಗೆ ಅದು ಕೇಳುತ್ತೆ. ಆ್ಯಡ್ ಡಿವೈಸ್ ಪ್ಲೀಸ್ ಸ್ಕ್ಯಾನ್ QR ಆನ್ ದ ಡಿವೈಸ್. ಓಕೆ, ನಾನು ಇದನ್ನು ಒಂದು ಸ್ಕ್ಯಾನ್ ಮಾಡ್ತೀನಿ ಈಗ.